ನಮಸ್ಕಾರ ಎಲ್ರಿಗೂ. ನೀವು ಕೂಡ ದಿನಾಗ್ಲೂ 8 ಗಂಟೆ ಇಲ್ಲ 10 ಗಂಟೆ ಲ್ಯಾಪ್ಟಾಪ್ ಮುಂದೆ ಇಲ್ಲ ಅಂದರೆ ಕಂಪ್ಯೂಟರ್ ಮುಂದೆ ಸ್ಪೆಂಡ್ ಮಾಡ್ತಾ ಇದ್ದೀರಾ. ರಾತ್ರಿ ಆಗೋಷ್ಟಲ್ಲಿ ಇಲ್ಲ ಕೆಲಸ ಮಾಡ್ತಾನೆ ಮಧ್ಯದಲ್ಲಿ ಬ್ಯಾಕ್ ಪೇನ್, ನೆಕ್ ಪೇನ್ ಇಲ್ಲ ಶೋಲ್ಡರ್ ಪೇನ್ ಬರ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ಇದನ್ನು ಕೊನೆವರೆಗೂ ನೋಡಿ. ಸೊ ನೀವು ಅರ್ಗೊನಾಮಿಕ್ ವರ್ಕ್ ಸ್ಟೇಷನ್ ಇಲ್ಲ ಅಂದರೆ ಅರ್ಗೊನಾಮಿಕ್ ಸೆಟಪ್ ಅನ್ನೋ ವರ್ಡ್ಸ್ನ ಕೇಳಿರ್ತೀರಲ್ವಾ? ಸೊ ನಾನಿವತ್ತು ಅರ್ಗೊನಾಮಿಕ್ ಸೆಟಪ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನಿದು ಅರ್ಗೊನಾಮಿಕ್ ಸೆಟಪ್ ಅಂತ ಹೇಳಿದರೆ, ನಾವು ಕೆಲಸ ಮಾಡೋ ಜಾಗ ಇಲ್ಲಾಂದರೆ ವರ್ಕ್ ಸ್ಪೇಸನ್ನು ಬಾಡಿ ಫ್ರೆಂಡ್ಲಿಯಾಗಿ ಡಿಸೈನ್ ಮಾಡೋದು, ಇಲ್ಲಾಂದರೆ ಇರುವಂಥ ಸ್ಪೇಸ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಯಿಂಟ್ಸ್ ಮತ್ತು ಮಸಲ್ಸ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಪ್ರೆಷರ್ ಬರೋದಿಲ್ಲ ಮತ್ತು ನಾವು ಕಂಫರ್ಟಬಲ್ ಆಗಿ ಲಾಂಗ್ ಅವರ್ಸ್ ವರ್ಕ್ ಮಾಡೋದಕ್ಕೆ ಈ ಅರ್ಗೊನಾಮಿಕ್ ಸೆಟಪ್ ಹೆಲ್ಪ್ ಮಾಡುತ್ತೆ. ಬನ್ನಿ ಈ ಅರ್ಗೊನಾಮಿಕ್ ಸೆಟಪ್ ಹೇಗೆ ಮಾಡಬೇಕು ಅಂತ ನೋಡೋಣ. ಈ ಅರ್ಗೊನಾಮಿಕ್ ಸೆಟಪ್ಪಲ್ಲಿ 3 ಥಿಂಗ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ನಿಮ್ಮ ಚೇರ್ ಹೈಟ್, ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನಿಮ್ಮ ಜಾಯಿಂಟ್ ಪೊಸಿಷನ್, ಥರ್ಡ್ ಥಿಂಗ್ ಬಂದುಬಿಟ್ಟು ಮಾನಿಟರ್. ಫಸ್ಟ್ ಥಿಂಗ್ ಬಂದುಬಿಟ್ಟು ಚೇರ್ ಹೈಟ್. ಇದು ತುಂಬ ಕೆಳಗಡೆ ಕೂಡ ಇರಬಾರ್ದು ಮತ್ತು ತುಂಬ ಮೇಲೆ ಕೂಡ ಇರಬಾರ್ದು. ಇದು ಪ್ರಾಪರ್ ಹೈಟ್. ಸೊ ನಾವು ಚೇರ್ ಮೇಲೆ ಕುತ್ಕೊಂಡಿದ್ದಾಗ ನಮ್ಮ ಎಲ್ಬೋ ಮತ್ತು ನಮ್ಮ ಡೆಸ್ಕ್ ಇದೆ ಅಲ್ವಾ, ಎರಡು ಕೂಡ ಸೇಮ್ ಲೆವೆಲ್. ಜಾಯಿಂಟ್ ಪೊಸಿಷನಲ್ಲಿ ನಿಮ್ಮ ಎಲ್ಬೋ, ಹಿಪ್ಪು, ನೀ ಮತ್ತು ಆ್ಯಂಕಲ್, ಸೊ ಈ 4 ಜಾಯಿಂಟ್ಸ್ ಕೂಡ 90 ಡಿಗ್ರಿ ಆ್ಯಂಗಲಲ್ಲಿ ಇರೋ ಥರ ಇಟ್ಕೊಬೇಕು. ಯಾರಾದರೂ ಈ ಥರ ಕುತ್ಕೊಂಡಿದ್ದಾಗ ನೀವೇನಾದರೂ ಶಾರ್ಟ್ ಇದ್ದರೆ, ನಿಮ್ಮ ಪಾದ ನೆಲಕ್ಕೆ ಟಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಚಿಕ್ಕ ಫುಟ್ ರೆಸ್ಟ್ನ ಯೂಸ್ ಮಾಡ್ಬೋದು. ಇಲ್ಲ ಆ ಥರ ಇಲ್ಲ ಅಂತ ಹೇಳಿದರೆ ಈ ಥರ ಟವಲ್ನ ರೋಲ್ ಮಾಡಿ ಪಾದದ ಕೆಳಗಡೆ ಇರೋದ್ರಿಂದ ನಿಮ್ಮ ಆ್ಯಂಕಲ್ ನ್ಯೂಟ್ರಲ್ ಪೊಸಿಷನಲ್ಲಿ ಇರುತ್ತೆ. ಸೊ ಥರ್ಡ್ ಥಿಂಗ್ ಬಂದುಬಿಟ್ಟು ಮಾನಿಟರ್. ಸೊ ಮಾನಿಟರಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ ಬರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಇದು ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅಂತ, ಸೆಕೆಂಡ್ ಥಿಂಗ್ ಇದ್ರ ಹೈಟ್ ಹೇಗಿರಬೇಕು ಅಂತ ಹೇಳಿ. ಸೊ ಮಾನಿಟರ್ ಡಿಸ್ಟೆನ್ಸ್ ಬಂದುಬಿಟ್ಟು ನಾವು ಕುತ್ಕೊಂಡಿರೋ ಜಾಗದಿಂದ 1 ಆರ್ಮ್ ಡಿಸ್ಟೆನ್ಸಲ್ಲಿ ಇರಬೇಕು ಮಾನಿಟರ್. ಸೊ ಮಾನಿಟರ್ ಹೈಟ್ ಅಂತ ಬಂದಾಗ ಇವಾಗ ಇದು ತುಂಬ ಕೆಳಗಡೆ ಇದೆ. ಈ ಥರ ಕೆಳಗಡೆ ಇರೋದ್ರಿಂದ ನಾವು ಒಂದು ಸ್ವಲ್ಪ ಬಗ್ಗಿ ನೋಡ್ತೀವಿ. ಅದೇ ಏನಾದರೂ ಇದು ತುಂಬ ಮೇಲಿದ್ರೆ ನಾವೇನು ಮಾಡ್ತೀವಿ, ಈ ಥರ ಹೆಡ್ನ ಒಂದು ಸ್ವಲ್ಪ ಎಲಿವೇಟ್ ಮಾಡಿ ನೋಡ್ತೀವಿ. ಇದೆರಡು ಪೊಸಿಷನ್ ಕೂಡ ನೆಕ್ಕಿಗೆ ಒಳ್ಳೆಯದಿಲ್ಲ. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಲ್ಯಾಪ್ಟಾಪ್ ಸ್ಟ್ಯಾಂಡ್ ಇಲ್ಲ ಲ್ಯಾಪ್ಟಾಪ್ ಎಲಿವೇಟರ್ ಸಿಗುತ್ತಲ್ವ, ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಐ ಲೆವೆಲ್ ಬಂದುಬಿಟ್ಟು ಟಾಪ್ ಆಫ್ ದಿ ಮಾನಿಟರ್ನ ನೋಡೋ ಥರ ಇಟ್ಕೊಬೇಕು. ಸೊ ನಾವು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದು ಸ್ವಲ್ಪ ಎಲಿವೇಟ್ ಆಗೋದ್ರಿಂದ ನಾವು ಟೈಪ್ ಮಾಡಬೇಕಾದ್ರೆ ನಮ್ಮ ರಿಸ್ಟ್ ಪೊಸಿಷನ್ ಕಾಂಪ್ರಮೈಸ್ ಆಗುತ್ತೆ, ನಮ್ಮ ರಿಸ್ಟ್ ಎಕ್ಸ್ಟೆನ್ಷನಿಗೆ ಹೋಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ನಾವು ಎಕ್ಸ್ಟರ್ನಲ್ ಕೀಬೋರ್ಡ್ ಮತ್ತು ಎಕ್ಸ್ಟರ್ನಲ್ ಮೌಸ್ನ ತಗೊಂಡು ಯೂಸ್ ಮಾಡ್ಬೋದು. ಇದರಿಂದ ಕಾರ್ಪಲ್ ಟನಲ್ ಆ ಥರ ಕಂಡೀಷನ್ಸ್ ಎಲ್ಲ ಪ್ರಿವೆಂಟ್ ಆಗುತ್ತೆ. ಸೊ ನಿಮಗೆ ಫ್ಯೂಚರಲ್ಲಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂತ ಹೇಳಿದರೆ ಹ್ಯಾಪಿ ಹಿಲ್ ಫಿಸಿಯೋ ಬ್ಯಾಂಗ್ಳೂರ್ನ ಫಾಲೋ ಮಾಡಿ.